ಹಾಯ್ ಗಾಯ್ಸ್, ಇವತ್ತಿನ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಕಾಟೇರಮ್ಮ ಟೆಂಪಲ್ಗೆ ಹೇಗೆ ಹೋಗೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿಂದ ಯಲಹಂಕ ಹೋಗಿ 280F ಬಸ್ ಹತ್ತಿ ಹೊಸಕೋಟೆಯಿಂದ ಇಳ್ಕೊಂಡು ಇಲ್ಲಿಂದ ಆಟೋಸ್ ಅವೈಲಬಲ್ ಇದೆ, ಬಸ್ ಕೂಡ ಈ ನಡುವೆ ಅವೈಲಬಲ್ ಇದೆ. ನೀವು ಯಾವಾಗಾದರೂ ಹೋಗ್ಬೋದು. ಇಲ್ಲಿ ಆಟೋಸ್ 50 ರೂಪೀಸ್ ಪರ್ ಪರ್ಸನ್ ಚಾರ್ಜ್ ಮಾಡ್ತಾರೆ ಟೆಂಪಲ್ಗೆ. ಅಲ್ಲಿಂದ ಆಟೋದಲ್ಲಿ ಹೋಗಿ ಆ್ಯಂಡ್ ಸ್ಯಾಟರ್ಡೆ ಸಂಡೇ ತುಂಬ ರಶ್ ಇರ್ತಾರೆ. ನೋಡ್ಕೊಂಡು ಹೋಗಿ, ಮಂಡೇ ಆ ಥರ ನೋಡ್ಕೊಂಡು ಹೋಗಿ. ಇಲ್ಲಿಂದ ಟೆಂಪಲ್ಗೆ ಎಂಟ್ರಿ ಆದ ಅಲ್ಲಿ ತುಂಬ ಶಾಪ್ಸ್ಗಳಾಗ್ಬಿಟ್ಟಿದೆ, ಫಸ್ಟಲ್ಲಿ ಆಗಿರಲಿಲ್ಲ. ಸೊ ಅಲ್ಲಿಂದ ಮುಂದಕ್ಕೆ ಹೋಗಿ ಗಣೇಶನ ಟೆಂಪಲ್ನ ನಮಸ್ಕಾರ ಮಾಡಿಕೊಂಡು ಮತ್ತು ಕಾಟೇರಮ್ಮ ಟೆಂಪಲ್ಗೆ ಒಳಗೆ ಹೋಗಿ ದೇವ್ರನ್ನ ನೆನೆಸ್ಕೊಂಡು ಅಲ್ಲೆಲ್ಲ ನೀವು ನೋಡ್ಬೋದು ಕಾಯಿನ್ಸ್ ಎಲ್ಲ ಅಂಟಿಸಿದ್ದಾರೆ. ಅದು ಏನಾದರೂ ಆಗಬೇಕು ಅಂತ ಹೇಳಿದ್ರೆ ಕಾಯಿನ್ ಹಾಗೆ ಅಂಟಿರುತ್ತೆ, ಆಗಲ್ಲ ಅಂದರೆ ಕೆಳಗೆ ಬಿದ್ದೋಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಎಲ್ಲರೂ ದೃಷ್ಟಿ ತೆಗೆಸ್ಕೊತಿದ್ದಾರೆ. ಅಮಾವಾಸ್ಯೆ ದಿನ ಅವ್ರ ಕೈಯಲ್ಲಿ ದೃಷ್ಟಿ ತೆಗೆಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಅಲ್ಲಿ ನೀವು ನೋಡ್ಬೋದು ಕೌಂಟರ್ ಇದೆ, ಕಾಯಿಗೂ ಕೌಂಟರು 150 ರೂಪೀಸ್ ಒಂದು ಕಾಯಿಗೆ ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ಹೋಗಿ ಆ್ಯಂಡ್ ನಿಮ್ಗೆ ಏನೇ ಕಾರ್ಯ ಆಗಬೇಕು, ಏನಾದರೂ ಕಷ್ಟ ಇದೆ ಅದನ್ನೆಲ್ಲ ಅಂದ್ಕೊಂಡು ದೇವ್ರ ಹತ್ರ ಬೇಡಿಕೊಂಡು ಅದು ಕಷ್ಟಕ್ಕೆ ಒಂದೊಂದು ಪರಿಹಾರ ಅಂತ ಇರುತ್ತೆ. ಅಂದರೆ ಪ್ರದಕ್ಷಿಣೆಗಳು, ಹೋಮಗಳು, ಅಂದರೆ ಮಂತ್ರಗಳು ಹೇಳೋದಿರುತ್ತೆ. ಸೊ ಅಲ್ಲಿಂದ ಅದನ್ನು ಹೇಳಿಕೊಂಡು ನೀವು ನೋಡ್ಬೋದು ಅಲ್ಲಿ ಎಷ್ಟೊಂದು ಜನ ಇನ್ನೂ ಪ್ರದಕ್ಷಿಣೆಗಳಾಗ್ತಿದ್ದಾರೆ. ಅದೆಲ್ಲ ಹೇಳಿಕೊಂಡು ಪ್ರದಕ್ಷಿಣೆ ಹಾಕಿ ಎಷ್ಟು ಸತಿ ಪ್ರದಕ್ಷಿಣೆ ಹಾಕಬೇಕು ಹಾಕಿ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಮತ್ತೆ ಬಂದು ಇಲ್ಲಿ ಮರಕ್ಕೆ ಕಾಯಿಗಳನ್ನ ಕಟ್ಟಬೇಕಾಗಿರುತ್ತೆ. ನೋಡ್ಬೋದು ಎಷ್ಟೊಂದು ಜನ ಕಟ್ಟಿದ್ದಾರೆ. ಆ್ಯಂಡ್ ಅದಾದಮೇಲೆ ಹಾಗೆ ನಮಸ್ಕಾರ ಮಾಡಿಕೊಂಡು ನಾನು ಮುಂದೆ ಬಂದೆ. ಅಲ್ಲಿಂದ ನನ್ನ ಬಸ್ ಅವೈಲಬಲ್ ಸಿಕ್ತು, ಅಲ್ಲಿ ಹತ್ಕೊಂಡು ನನ್ನ ಇವತ್ತಿನ ಮಿನಿ ಬ್ಲಾಗ್ ಹೀಗೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ.